ಬಂದೊಳ್ಳೆ ಲೊಕೇಶನ್ ಒಡ್ಡಿನಹಳ್ಳಿದು ನೀವು ನೋಡ್ತಿರುವಂಥದ್ದೇ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಸಮೀಪವಾಗಿ ದಾವಣಗೆರೆಗೆ ಇರುವಂಥದ್ದು 7 ಕಿಲೋಮೀಟ್ರು. ಎಲ್ಲ ಹಸುಗಳೊಂದಿಗೆ ಇನ್ನೊಂದು ಇದೇ ಅಡರ್ ಕಂಪ್ಯಾಕ್ಟ್ ಇರತಕ್ಕಂಥ ಹಸು ಪಡ್ಡೆ ಮಣ್ಕ ಇಲ್ಲಿ ನೋಡುವಂಥದ್ದು ನೀವು ನೋಡ್ತಾ ಇದ್ದೀರಿ. ಎಲ್ಲ ಹಸುಗಳು ಏನು ಅಣ್ಣ ತಮ್ಮಂದ್ರು ಹಿಡ್ಕೊಂಡಿದ್ದಾರೆ ಸೇಲಿಗೆ ಇರುವಂಥದ್ದು, ಮಾರಾಟಕ್ಕೆ ತಯಾರಿಯಾಗಿ ನಿಂತಿದೆ ರೆಡಿ. ಭೀಮಣ್ಣ ಅವರು ಏನು ಹಿಡ್ಕೊಂಡಿದ್ದಾರೆ ಹೆವಿ ಅಡರ್ ಇರ್ತಕ್ಕಂಥ ಕಾಂಪ್ಯಾಕ್ಟ್ ಅಡರ್ ಇರ್ತಕ್ಕಂಥ ಹಸು ಅವ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ತಾ ಇದ್ದೀನಿ. HF ಬೋಡಿ ಇದೆ. ಇವೆಲ್ಲ ಹಸು ಕೂಡ ಸೇಲಿಗೆ ಇರುವಂಥದ್ದು. ಈಗ ತಾನೇ ಇಸ್ಕೊಂಡಿದ್ದಾರೆ ಫ್ರೆಶ್ ಅಪ್ ಆಗಿ. ಜಸ್ಟ್ ಹೇಳಿದ್ರೆ ಈಗ ಭೀಮಣ್ಣ ಹೇಳಿ ಕೂಡಲೇ ವಿಡಿಯೋ ಮಾಡ್ತಾ ಇದ್ದಾವೆ. ಹೌದು, ಈಗ ತಾನೇ ಅವರು ಹಸುಗಳು ತಂದಿರುವಂಥದ್ದು ನೋಡ್ತಾ ಇದ್ದೀರಿ. ಭೀಮಣ್ಣ HF ಅಲ್ಲಿ ಸೂಲು ಅಲ್ಲಿ ಏನಾದ್ರು ಇದ್ರೆ ಹಂಗೆ ಸೂಲು 2ನೇ ಕರದ ಐ ನೋಡ್ರಿ ಇನ್ನೊಂದು ವಾರ ಬೇಕು, 15 ದಿವಸ ಬೇಕಲ್ಲ? ಬೇಕು ಸಾಕಷ್ಟು ತೊಡಿ ಮಾಡತ್. ಹಾಲು ಕರಿತೈತೆ ಒಂದು 15-16 ಲೀಟರ್ ಒಪ್ಪತ್ತಿ ಬರತ್ರಿ. 17-18 ಕರ್ದಾವಂತಾರ. ಓಕೆ, ಒಂದು 15-16 ಗಂಟೆ ಹೋಗಲ್ಲ. ಅಡರ್ ಬಾಕ್ಸ್ ಸೈಜ್ ನೋಡಿ ಹೇಳ್ತಿರುವಂತದ್ದು. ನೀವು ಕೂಡ ಮೀಸೋಳಿಕೆ ಏನಿದೆ ಅದೆಲ್ಲ ಇಟ್ಕೊಂಡೆ ಆಗ್ಬೇಕು. ಹಾಲಿಂದು ನೇರ ಭೇಟಿ ಕೊಡಿ, ನೇರ ಭೇಟಿ ಮಾಡಿ ಹಸುಗಳು. ಇದೇ ತರ ಎಷ್ಟಿದಾವೆ ಪ್ರಮಾಣ ಇವತ್ತು? ಸರ್ ಒಂದು ಇಂಥವ ಒಂದು 12 ಅದಾವ್ರಿ. 12 ಹಸುಗಳು. 2ನೇ ಕರ HF ಇರ್ತಕ್ಕಂಥದ್ದು ಹಸು ಆಲ್ಮೋಸ್ಟ್ HF ಇದೆ. ಒಂದು ಗೇರ್ ನೋಡಿದ್ರೆ ಆ ಕಡೆ ಆಗ್ಲೇ ಮಾಹಿತಿಯನ್ನ ತಗೊಳ್ತಾ ಇದ್ದೆ ನಾನು. ಭೀಮಣ್ಣವರು ಕೈಗೆ ಸಿಕ್ಕಿರ್ತಕ್ಕಂಥ ಆಗ್ಲೇ ಏನಿತ್ತು ಅದೇ ತರ ಹಸು ಅಡರ್ ಕೂಡ ಹಾಗೆ ಇರುವಂತದ್ದು. ಒಂದೇ ಟೈಪ್ ಅದಾವ, ಒಂದೇ ಟೈಪ್ ಇದೆ. ಹೌದು, ಕರಿ ಒಂದ್ ಗುಟ್ಟು ಒಂದ್ ಯಾವ 6 14 ಹಾಲು ಹೊಡೆಯಂತ ಹಸ ಒಂದ್ ಟೈಮಿಗೆ. ಇವೆಲ್ಲ ಎಲ್ಲಿ ಬೆಲೆ ಆರಂಭ ಹೆಂಗಣ? ಸರ್ ವ್ಯಾಪಾರದ್ದೇನ್ ಬೇಡ, ಬಂದ್ ಇಲ್ಲೇ ಆಯ್ಕೆ ಮಾಡಿ ಕೇಳಿ ಅವ್ರು ರೇಟ್ ಆಟ ಈಟು ಅನ್ನೋದು ಬೇಡ. ಓಕೆ, ಕಣ್ ಮುಟ್ಟ ದನ ಬಂದ್ ನೋಡ್ಲಿ. ಆಯ್ತು, ಅವರ ಒಂದು ಮಾಹಿತಿ ಫೋರ್ಸ್ ಮಾಡೋ ಹಾಗಿಲ್ಲ. ದಯವಿಟ್ಟು ನಿಮ್ಮ ಏನಾದ್ರು ಫೋನ್ ಮಾಡಿ. ಈಗ ನಾವ್ ಹೇಳಕಂದ್ರೆ ಜಾಸ್ತಿ ಹೇಳ್ತೇವೆ, ಜಾಸ್ತಿ ಹತ್ರ ಬಂದಾಕತ್ತಲ್ಲ, ಇಲ್ಲಿ ಬಂದು ಕಣ್ಮುಟ್ಟ ನೋಡ್ಕೊಂಡು ವ್ಯಾಪಾರ ಮಾಡ್ಕೊಳ್ಳಿ, ಫೋನ್ ಮಾಡ್ಕೊಂಡು ಖರೀದಿ ಮಾಡ್ಲಿ ಅನ್ನುವಂಥದ್ದು ಮಾತು. ಓಕೆ, ಹಾಗೆ ನೆಕ್ಸ್ಟ್ ನೋಡುವ. ಇದು ಚಂದ ಇದೆ, ಮಣಕ ಇರಂಗ್ ಕಾಣುತ್ತಿದ್ದು. ಇದು ಮಣಕಾರಿ. ಓಕೆ, 4 ಕಲ್ಲಿನ ಮಣಕ. ಬರ್ರಿ 4 ಕಲ್ಲಿನ ಮಣಕ ಚಂದ ಇದೆ. ಅಡರ್ ಕಂಪ್ಯಾಕ್ಟ್ ಎಲ್ಲ ಇದೆ. ಮದುವೆ ಈ ಹಸುಗಳು ಎಲ್ಲವೂ ಕೂಡ ಮಾಹಿತಿ ನಿಮ್ಗೆ ಏನ್ ಕೊಟ್ಟಿದ್ದೀನಿ ಆದ್ರೂ ಕೂಡ ನೀವು ನೇರವಾಗಿ ಬಂದು ಪರಿಶೀಲಿಸ್ಕೊಂಡು ಹೋಗ್ಬೋದು, ಹಸು ಖರೀದಿ ಮಾಡ್ಬೋದು. 4 ಕಲ್ ಪಡ್ಡೆ HF ಬೋಡಿ ನೋಡ್ತಾ ಇದ್ರಿ. ಯಾವುದೇ ಕೋಡ್ ಸುತ್ತಿರೋದು ಏನೂ ಇಲ್ಲ, ತುಂಬಾ ಶೈನಿ ಇದೆ, ಲುಕ್ ಇದೆ. ಎಲ್ಲ ಹಸುಗಳು ಅವರೆಲ್ಲ ಆಯ್ಕೆ ಮಾಡ್ಕೊಂಡು ಬಂದಿರ್ತದ್ದು ಹೇಳ್ತಿದ್ದಾರೆ ಭೀಮಣ್ಣವರು. ನಿಮ್ಗೆ ಏನಾದ್ರು ಆಸೆ ಇದೆ ಈ ತರ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿದ್ರೆ ಫೋನ್ ಮಾಡಿ, ಇದಾವೆ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡ್ಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಓಕೆ, ನೈಸ್. ಇಲ್ಲ ವಿಡಿಯೋಗಳೆಲ್ಲ ಇವು. ಹೌದು, ಬಾ. ಎರಡನೇ ಸೋಲು 6 ಆಗೈತೆ ಸರ್. 2ನೇ ಸಲ 6 2ನೇ ಸೋಲು ಈಗ ಒಂದ್ ಆಗೈತಲ್ಲ. ಹೌದ್ರಾ? ಈಗ 2ನೇ ಸೋಲು ಅಂದ್ರೆ ಇಳಿಬೇಕು ಅಂದ್ರೆ ಸುಮಾರು ಒಂದು 10 ದಿನ ಬೇಕಿದೆ, ಜಾಸ್ತಿ ಆಕತ್ತೆ. ಇಲ್ಲ, ಒಂದು 8ರಿಂದ 10 ದಿವಸ ಅಷ್ಟೇ. 8ರಿಂದ 10 ದಿವಸ ಅದಕ್ಕೆ ಹತ್ಲು ಬಿಡ್ತಾ ಐತಿ. ಸಾಲ ಗುಣ ಚೆನ್ನಾಗೈತಿ. ಸಾಲ ಎಂಟಿ ಇದು ಬಾಳ ಎತ್ಕೋಬೇಕು, ತೊಡಿ ಏನ್ ಸ್ವಲ್ಪ ಆಗ್ಬೇಕು. ಮೈ ಲೂಸ್ ಐತಿ ಸರ್, ಒಳ್ಳೆ ಲೂಸ್ ಐತಿ. ಗೀರ್ ಹಸುಗಳಲ್ಲಿ ಬೇಕಾದ ಗೀರ್ನಲ್ಲಿ 3/4 ಭಾಗ ಮೇಲೆ ಐತಿ ಸರ್ ಗೀರ್. ಹೌದಾ? ಬಾ. ಇದು 4 ಕಲ್ಲು. 4 ಕಲ್ಲಿಂದ. ಇದು 4 ಕಲ್ಲು, 2ನೇ ಕರು. ದೊಡ್ಡ ಹಾಲಿಂದ ನೋಡ್ರಿ. ಇದು ಹಾಲಿಂದು ಗಾತ್ರ ದೊಡ್ಡದೇ ಇದೆ, ಇದೆ ಗಾತ್ರ ಕೂಡ. ಹಸು ಅವರು ಹೇಳ್ತಿರ್ತಕ್ಕಂಥದ್ದು ಮಾಹಿತಿ ನೀವು ನೋಡ್ತಾ ಇದ್ರಿ. ವ್ಯಾಪಾರಸ್ಥರು ಏನೇ ಇದ್ರು ಅವ್ರು ಕೂಡ ನೇರ ಭೇಟಿ ಮಾಡಿ
ಹಸುವಿನ ಬಗ್ಗೆ ಪರಿಶೀಲಿಸ್ಕೊಂಡು ತಗೊಳ್ಳೋಂಥದ್ದು ಎಲ್ಲ ದೊಡ್ಡ ಜಾತಿ ಹಸುಗಳಿದೆ ಆಲ್ಮೋಸ್ಟ್. ಒಳ್ಳೆ ಜಾತಿ. ಈ ತರ ಎರಡನೇದು ಹಲ್ಲು ಎಷ್ಟು? 4 ಕಲ್ಲ. 4 ಕಲ್ಲಿಂದ. 4 ಕಲ್ಲು. ಇದನ್ನು 4 ಸಾರಿ ಭೀಮಣ್ಣವ್ರು 4 ಕಲ್ಲಿನ ಪಡ್ಡೆ ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಚಂದ ಇದೆ. ನೀವು ಆಯ್ಕೆ ಒಂದಿರುತ್ತೆ ಅಷ್ಟೇ. ಬಿಟ್ಟು ಹೆಂಗೆ ಹೋಗಿದ್ರೆ ಕುದುರೆ ಅಡ್ಡಾಡ್ತಾವ್ರಿ. ಹೌದು ನೋಡ್ರಿ ಕಲ್ಲಾಗ ಹೆಂಗ್ ನಡೀತಾವ. ವೆರಿ ನೈಸ್. ಇವೆಲ್ಲ ಕೂಡ ನೀವು ಹಾಲಿಂದ ಏನಾದ್ರು ಕೇಳ್ಕೋಬೇಕು ಹೇಗೆ ಅಂತ ಹೇಳಿದ್ರೆ ಅವರು ಕೂಡ ತಂದು ಹಾಲೆಲ್ಲ 14, 15, 16 ಹೊಡ ಹೊಡಿತಾವ್ರಿ. ಈಗ ಗ್ಯಾರಂಟಿ ಕೊಡಲ್ಲ. ಫೀಡ್ ಎಲ್ಲ ರೈತರ ಮನೆ ಕರೆದ್ರ ಅದ್ ಹೇಳ್ತಾರ ಅದು. ಫೀಡ್ ಇಲ್ಲ, ಆಮೇಲೆ ಹಾಲು ಬರ್ಲಿಲ್ಲ ಹಿಂಗೆ ಏನಾದ್ರು ಆಗಬಾರ್ದು. ನಾವು ರೈತರ ಮನೆ ತಂದಿರೋದು. ಫೀಡ್ ಮೇಂಟೈನಿಂಗ್ ಇವೆಲ್ಲ ಚೆನ್ನಾಗಿರ್ಬೇಕು ಅನ್ನೋಂತ ಮಾತು. ಬಾ ಬಾ ಇದು 3ನೇ ಕರ ರೀ. ಇದು 3ನೇದ? ಇದು 3ನೇದ. ಗಬ್ಬ ಎಲ್ಲ ಓಸು ಗಬ್ಬರೇ. ಹೌದು. ಕರ ಹಾಕಿರೋ ಯಾವಲ್ಲ, ಹಾಲಿಂದ ಯಾವ್ದು ಇಲ್ಲ ಅಂತ ಹೇಳಿದಾರೆ. ಎಲ್ಲಾ ಕರ ಹಾಕಿರೋ ಗಬ್ಬ, ಎಲ್ಲ ಕರ ಹಾಕಿರೋ ಯಾವಲ್ಲ. ಸ್ಮೂತ್ ಹ್ಯಾಂಡಲ್ ಇದು. ಕಂಪ್ಯಾಕ್ಟ್ ನೋಡ್ತೀನಿ. ಅದು ಕೂಡ ಹಾಲಿನ ತುಂಬಾನೇ ಇದೆ. ಹಾಲು ಬಾಗಿ ಆಗಿದೆ, ಸೂಕ್ಷ್ಮವಾಗಿ ಕಾಣ್ಕೋಬೇಕು. ನೋಡ್ತಾ ಇದೀನಿ ಅನ್ಸುತ್ತೆ. ಹಾವೇನೋ ಕೂತಿರ್ಬೇಕು, ಹತ್ರ ನಿಕ್ಕಂತೆ ಹಾಲ್ನವ್ರು. ಅದು ತೊಟ್ಟು ಗಿಟ್ಟು ಎಲ್ಲ ಸಾಚದವ್ರಿ. ಇದೆ. ಓಕೆ ಬಾ. ಓಕೆ ಯಾವ ಚಲೋ ದೊಡ್ಡ ತನಕಲ್ಲ ತಗ. ಚಲೋ ದೊಡ್ಡ ಹಾಕ್ಬಿಡ್ಬೇಕಾಯ್ತ. 2 ಚಲೋ ಹಾಕ್ಬಿಡ್ಬೇಕಾಯ್ತ. ಇದು ನೋಡ್ರಿ ದೊಡ್ಡದಿದೆ, ಲೆಂತ್ ಇದೆ. ಅಂಡಮಾನ್ ಅವ್ರ ಹೆಸರು ಆಲ್ ಬ್ಲಾಕ್. ಹೆಂಗೈತ್ ನೋಡ್ರಿ ಅದು. 22 ಲೀಟರ್ ಹಾಲು ಕರೆದ್ರದ ಒಂದ್ ಟೈಮಿಗೆ. ಇದು 22 ಲೀಟರ್ ಹಾಲು ಕರೆದು ರೆಕಾರ್ಡ್ ಇರೋಂತ ಹೇಳ್ತಿದ್ದಾರೆ. ಒಂದ್ ಟೈಮಿಗೆ 22 ಲೀಟರ್ ಇಂಟಿರೋದ್ರಿ. ಇದು ಇಳಿಬೇಕಂದ್ರೆ 15-20 ದಿವಸ ಬೇಕು. 20 ದಿವಸ ಐತ್ರಿ ಟೈಮ್. 20-22 ದಿವಸ ಬೇಕ್ರಿ. 20 ಡೇಸ್ ಇದೆ. ಮಸ್ಕ್ಯುಲರ್ ತುಂಬಾ ಖಂಡಭರಿತವಾಗಿರ್ತಕ್ಕಂಥದ್ದು ತಳಿ. ನೋಡ್ತಾ ಇದ್ದೀವಿ ನಿಂತಿರೋದು. ಹೆವಿ ಗಾತ್ರ ಇದೆ, ಎತ್ತರ ಇದೆ. ಎಷ್ಟಲ್ಲಿಂದ ಇದು? ಇದು 3ನೇ ಕರ ಹಾಕಿರ. 3ನೇ ಕರ. 3ನೇ ಕರ ಒಂದ್ 2 ಅದಾವ್ರಿ. ನಿದ್ದವಲ್ಲ 2ನೇ ಸೋಲು ಬಂಧುಗಳು. ಇದು ಆಯ್ತು, ಸ್ಟಾರ್ಟ್ ಆಗಿದೆ ಅಣ್ಣ. 3ನೇ ಕರ. 3ನೇ ಕರದ ಒಂದ್ 14 ಲೀಟರ್ ಹಾಲು ಬರೋದ್ರಿ ಒಂದ್ ಟೈಮಿಗೆ. ವೈಟ್ ಅಂಡ್ ಬ್ಲಾಕ್ ಅಂಡ್ ಪ್ಯಾಚ್ ಮಿಕ್ಸ್ ಇರ್ತಕ್ಕಂಥದ್ದು. 14 ಲೀಟರ್ ಹಾಲು ಹೊಡೋದ್ ನೋಡ್ರಿ ಒಂದ್ ಟೈಮಿಗೆ. ತಗೋಣ. ಒಂದ್ 15 ದಿವಸ ಟೈಮ್ ಐತಿ. ಇದು ಒಂದ್ ಅದೊಂದ್ ಎಕ್ಕೆಂಬಿಡ 2 ಸಾಕು. ಯಾವ ಬೇಡ, ತಲೆ ಕೆಡಿಸಿ ಬೇಡ. ಇದು ಒಂದ್ ಒಂದ್ ಲೆಕ್ಕದಾಗ ಕೊಟ್ಬಿಡ್ತಾನೆ ಜೊತೆ ಮೇಲೆ ತಗೊಂಬಿಡು. ಸುಮ್ನೆ ಯಾಕೆ ಬಿಡ್ಕೊಂಡಿದ್ರೆ ಹಾಲಿನ ಮಾಡ್ತಿದಾರೆ. ಇವತ್ತು ಕಣ್ಣಿ ಕಾಣಲ್ಲ. ಒಂದ್ 8 ದಿವಸ ಹೋಗ್ಬೇಕು. ಒಂದ್ 3 ದಿನ ಬೇಕು ಕೊನೆಗೆ ಸುದರ್ಶನ. ಅಲ್ಲ 12-13 ಕರ್ದಾವಂತಾರ. ಒಟ್ಟು 11-12 ಬಂದೇ ಬರುತ್ತೆ. ಯಾವ ಕೊಟ್ಟ ಆಸಕಂತನ ಕೊಟ್ರೆ ಎಲ್ಲ 14, 15, 13, 12 ಹಿಂಗೆ ಬಂದವು. 5, 6 ಇಂಡೆ ಅಂತ ಯಾರು ಹೇಳಿಲ್ಲ. ಒಂದ್ 500 ಹೊಸ ಕೊಟ್ಟದ ನಾವು. ಬಾ ಬಾ ಜೋಡಿ ಇದು ಯಾವ್ದೋ ಒಂದು ವ್ಯಾಪಾರ ಮಂತಿ ಅದನ್ನ ಹಿಡ್ಕೊಂಬಾರಪ್ಪ. ಅದೊಂದು 4 ಕಲ್ ಪಡ್ಡೆ ನೋಡ್ರಿ. ಅದು ಕಟ್ ನಡಿ. ಜೋಡಿ ತಗೊಂಡ್ರೆ ಒಳ್ಳೆ ವ್ಯಾಪಾರ ಏನೋ ಇದೆ. ಇವತ್ತು ತೊಡಿ ಕಾಣಲ್ಲ. ನಾವು ಬತ್ತಿ ಬಿಡದ ತೊಡಿ. ಇವತ್ತು 500 ಕಿಲೋಮೀಟರ್ ನಡ್ಕ ಹೋಗ್ಬೇಕಂದ್ರೆ 2ನೇ ಕರ ಅಂತ ಹೇಳಿದಾರೆ. ಹಾಗೆ ಕಟ್ಟ ಕಲ್ಲಿ 38 ಏನಾದ್ರು ಆಯ್ತು ತಗೊಂಡ್ರೆ ಬಂದೋಳ ಇಲ್ಲಿ ತಗಂತ ಹೆಸರು ಏನ್ 7 ಫೀಟ್ ಇರ್ಬೋದೇನಪ್ಪ. ಇವೆಲ್ಲ ಕೂಡ ಅವ್ರ ಗೊತ್ತು. ನೋಡ್ತಾ ಇದ್ರಿ ಬಾಯಿಗುಡಿ ಇದೆ. ಹಸು 3ನೇ ಅಂತ ಹೇಳಿದ್ರೆ ಸಾರಿ ಇದಂತದ್ದು. ರೇಟ್ ಏಟು ಅವರು ಹೇಳಿದ್ದಾರೆ. ನೀವು ಬಂದಾಗಲೇ ಬಗೆಹರಿಸ್ಕೊಟ್ರಿ. ರೇಟ್ ಹೇಳಿದ್ರೆ ತುಂಬಾ ವ್ಯತ್ಯಾಸ ಆಗ್ತಾ ಇದೆ. ನಿಮ್ಗೇನ್ ಮಾತಾಡ್ಕೊಂಡು ಹೋಗಿ ಅನ್ನುವಂತ ಮಾತಾಡಿದ್ದಾರೆ. ಇದಕ್ಕೂ ಮಿಗಿಲಾಗಿ ಮತ್ತೆ
ನಾನೇನೋ ಹೇಳಲಿಕ್ಕೆ ಬರಲ್ಲ, ಏನು ಕೇಳಲಿಕ್ಕೆ ಬರಲ್ಲ. ರೇಟ್ ವಿಚಾರ ಏನಿದ್ರೆ ಅವ್ರ ಹತ್ರನೇ ಬಗೆಹರಿಸ್ಕೋಬೇಕು. ಬಟ್ ಒಂದು ನೇರವಾಗಿ ಬರಬೇಕು, ನೇರ ಭೇಟಿ ಇರಬೇಕು. ಇದೊಂದು ಬಂದು ನೋಡ್ಕೊಂಡು ಹಸು ಖರೀದಿ ಮಾಡ್ಬೇಕು ಅನ್ನೋದು ಅವರು ಅದನ್ನೇ ಹೇಳೋದು. ಫೋನಲ್ಲೇ ಬಗೆಹರಿಸ್ಬೇಡಿ ಅಂತಾನು ಹೇಳ್ತಾರೆ. ಓಕೆಪ್ಪ, ಓಕೆ. ಈ ಇಲ್ಲಿ ಇರ್ತಕ್ಕಂಥ HF ವಿಗ್ಯಾನ್ ಎಲ್ಲ ಒಂದ್ ಟೈಮ್ 20-22 ಲೀಟರ್ ಹಾಲು ಕರೆದ್ರಂತ ಹಸುಗಳು ಬಂದ್ ನೋಡ್ರಿ ಹಿಂಗ್ ಏಟ್ ಸುತ್ತ. ಹೌದು. ಎಷ್ಟು ಮೂರನೇದಾ ಇದು? ಯಾಕೆ ಮೂರನೇದು ಇದು ಹಾಕಿದ್ರೆ ಮೂರನೇ. ಇನ್ನು ಸುಕ್ಕಿದೆ, ಇನ್ನೊಂದು ಎಷ್ಟು ದಿನ ಹೋಗ್ಬೋದು ಹೋದ್ರೆ? ಕೇಳಕ್ ಹೋಗ್ಬೇಡ್ರಿ, ಬಂದ್ ನೋಡಿ ವ್ಯಾಪಾರ ಮಾಡಿಕೇಳ್ರಿ. ಹೇಳಿದ್ವಿ 20 ದಿವಸ ಬೇಕು. 15 ದಿವಸ ಬೇಕಲ್ಲ, 20 ಡೇಸ್. ಹಾಗೆ ಈ ಕಡೆ ಒಂದಿದೆ, ಹೀಗೆ ತರಪ್ಪ ಗಣೇಶ. ಇದೆ ಎಷ್ಟು ಹೇಳಿದ್ರೆ ಅಣ್ಣ? ಇದು ಮೂರನೇದ. 2-3 ತುಂಬಾ ದೊಡ್ಡದಿದೆ. 20-22 ಲೀಟರ್ ಹಾಲು ಬಂದಿರೋದು. ಹೌದ್ರಾ? ರೈತರು ಹೇಳಿರೋದು. ಹಾಲ್ ಬ್ಲಾಕ್ ಹೆಚ್ಚಪ್ಪ ಒಳ್ಳೆ ಪ್ಯಾಟ ಬರುತ್ತೆ, ಹಾಲು ಚೆನ್ನಾಗಿ. ಹೆವಿಗೆ ಏನಿದೆ, ತುಂಬಾನೇ ಹೈಟ್ ಸಂಖ್ಯೆ ಅದಾವೆಲ್ಲ. ವಿಡಿಯೋ ತುಂಬಾ ಬರ್ತದ. ಹೌದು ಹೌದು, ನಾವೇ ದೂರ ಹೋಗ್ಬೇಕು. ಸರಿ, ದೂರ ಸರಿಬೇಕು ಅಂದ. ಗೀರು ನೋಡಿದ್ವಿ, ಮಾತಾಡ್ಸಿ 85 ಹೇಳ್ತಾವೆ. ಹೆಚ್ಚಕನ ಬಂದ್ರೆ ಕೊಡ್ತಾ ಇದ್ವಿ. ಓಕೆ, ಗೀರು ಒಂದಿದೆ. ಕಟ್ ಬರ್ರಿ. ಓಕೆ ಬಾಸ್, ಎಲ್ಲ ವಾದ ನಮ್ಮವ. ಹಾ ಅದು ಕಟ್. ಹಂಗಾಗಿ ಬಂದ್ವಿ ನಾವು. 11 ಅದೈತಲ್ಲ 8-9 ಬರ್ತೀವಿ. ಈಗ ಮಣಕಡಿ 8-9 1 ಟೈಮಿಗೆ ಬರ್ತದ. 2 ಕೂಡ 20 ಲೀಟರ್ ಬೆಳಿಗ್ಗೆ ಐತೆ. ಸಾಯಂಕಾಲ ಒಂದು 14 ಬಹಳ ಸೂಪರ್. ಇದಪ್ಪ ಇದು ಹಂಗೆ ಆಡೋದು ಹೆಂಗೆ ಕಾಣ್ತದೆ. ಒಂದೊಳ್ಳೆ ಲೊಕೇಶನ್ ಮಾರಾಟಕ್ಕೆ ತಯಾರಿಯಾಗಿ ನಿಂತಿದೆ. ರೆಡಿ. Dispose. ಹಾಗೆ ಸೈನಿಕರು ಹೋಗ್ತಾ ಇದ್ದಾರೆ. ಒಡ್ಡಿನಳ್ಳಿ ಜಾತ್ರೆ ಅದು ಭೀಮಣ್ಣ ಖುಷಿಯಾಗಿ. ನೋಡ್ರಿ ಹೆಂಗದಾವ ಲಕ್ಷ್ಮೀ ದೇವಿಗಳು. ಮನೆ ಉದ್ಧಾರ ಆವಾಗ ಕಟ್ಗೆ ಅಂದ್ರ ಹಾಲು ಕರ್ದ ಭೀಮಣ್ಣ ಒಳ್ಳೇದಿಲ್ಲ. 10 ಎಕರೆ ವ್ಯವಸಾಯ ಮಾಡ್ದಂಗ ಆವಾಗ 10 ಆಕಳ ಕಟ್ಗೆ ಅಂದ್ರ. ವೆರಿ ನೈಸ್, ಸೂಪರ್. ಗಿರ್ ತಗೊಂಬ, ಏನಾಗಲ್ಲ ಸರ್. ಕಟ್ ಮಗಲಿ ಕಟ್ಟಲ್ಲೇ ಈ ತರ ಮಾಡಿಬಿಡ್ರಿ. ಒಳ್ಳೆ ಹಸು ತಾಡ್ರು. ಇದು ಸ್ವಲ್ಪ ಸಾಯಿವಾಲ್ ಮಿಕ್ಸ್ ಬರುತ್ತೆ. ಇದು HFಗೆ. HF ಇದು ಹೆವಿ ಗಾತ್ರದ್ದು ತಳಿ. ಗುಡ್, ಚೆನ್ನಾಗಿ ಕಾಣ್ತಾ ಇದೆ.